ಸರ್ ವಿಶ್ ಮಾಡಕ್ಕೆ ಬಂದಿದ್ದೀರಿ. ಹೌದು ಸ್ಲಾಪ್ ಮಾಡಿದ್ರಿ. ಹೌದು ಸೊ ನೀವೇ ಟೈಟ್ಲ್ ಬಗ್ಗೆ ನಮ್ಗೆ ಚರ್ಚೆ ಆಯ್ತು ಈಗ. ಇಲ್ಲ ನನಗೆ ನಾನು ಫೋನ್ ಮಾಡಿಬಿಟ್ಟು ಬಂದರು ಅವರು. ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ಟಿ ಹೋಗಿ ಬಂದರು ಮನೆಗೆ. ಅವಾಗ ನಾನು ಕೌತೆ ಅಂತ ಟೈಟ್ಲ್ ಬಂದಾಗ ಒಂದು 2 ನಿಮಿಷ ಮನೇಲಿ ಟೀಗೆ ಕುಡ್ಕೊಂಡಿದ್ದೆ. ಆಮೇಲೆ ನಾನು ಕೇಳಿದೆ ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ, ಅದು ಗೊತ್ತಿಲ್ಲ ಇಫ್ ಐಮ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನನಗೆ. ಕೌತೆ ದಟ್ ನೇಮ್ ಇಟ್ ರೆಫರ್ಸ್ ಟು ಯಾರು ನಾನು ತಿಳ್ಕೊಂಡಂಗೆ ದುರ್ಯೋಧನಿಗೆ ಇನ್ನೊಂದು ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅನ್ಕೊಂಡಿದ್ದೆ. ಇವರೆಲ್ಲ ಕರ್ಣನಿಗೆ ಬಂದು ಇನ್ನೊಂದು ಕುಂತಿ ಪುತ್ರ ಅಂತಿದ್ರು. ಇನ್ನೊಂದೆಲ್ಲ ಇದು ಮಾಡೋದು ನಮ್ಗೆ ಗೊತ್ತಿರೋ ಪ್ರಕಾರ ಇದೆ. ಅದು ಸ್ವಲ್ಪ ಜಸ್ಟಿಫಿಕೇಶನ್ ಅದು ಗೊತ್ತಿಲ್ಲ. ಸ್ವಲ್ಪ ನೀವು ತಿಳ್ಕೊಳ್ಳಿ. ಅದಕ್ಕೆಲ್ಲ ಸೊ ಅದಕ್ಕೆ ಕೌಂತೆ ಅಂತ ಬಂದಾಗ ಮಾತಾಡಿದೆ. ಬಟ್ ಅದಕ್ಕೆ ನಿಮ್ಮನ್ನು ಓಪನ್ ನಾನು ಕೇಳಿದ್ದೆ, ಕ್ಲಾರಿಫೈ ಅಂತದೆ ಅಷ್ಟೇ. ಈಗ ಕಮಲ್ ಹಾಸನ್ ಅವರ ಹೇಳಿಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆಗಳಿವೆ. ಹೌದೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ನನಗೆ ಯಾಕಂದರೆ ನನ್ನ ಇಸ್ಮೇ ಕಾಂಟ್ರವರ್ಸಿ ಬೇಡ. ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಕಮಲ್ ಸರ್ ನೋ ಡೌಟ್ ಈಸ್ ಹ್ಯಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್, ಎರಡನೇ ಮಾತಿಲ್ಲ, ಎಲ್ಲರೂ ಒಪ್ತಾರೆ. ಬಟ್ ಅವ್ರು ಬಂದಿರೋದು ಅವರು ಇದು ಮಾಡೋದು ಏನಕ್ಕೆ ಜಸ್ಟ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ. ಸೊ ಶುಡ್ ಹ್ಯಾವ್ ಸ್ಪೋಕನ್ ಓನ್ಲಿ ಫಾರ್ ಆ ಸಿನಿಮಾಗೆ ಸಂಬಂಧಪಟ್ಟಾಗ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ. ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾಕ್ಕೆ 100 days ಎಲ್ಲ ಹೋಗಿದೆ ಅವರು. ನಾವು ವಿಚಾರಿಸಿ ಗೊತ್ತಲ್ಲ ನಮಗೆ, ಸಾಗರ ಸಂಗಮಮ್ಮು, ನಮ್ಮ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ. ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸ್ವಾಟ್ ಮಾಡಿಸ್ತೀನಿ. ಯಾಕಂದರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು, ಅಲ್ಲಿಂದ ಇಲ್ಲಿ ಉಟ್ಕೊಂತು ಈ ಭಾಷೆನ ದುಡ್ಕೊಂತು ಅಂದ್ಕೊಂಡಿದೆ. ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳ್ತಾ ಇದ್ದಾರೆ, ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತದಿಂದನೇ ಎಲ್ಲ ಇಟ್ ಹ್ಯಾಸ್ ಆಗಿದೆ, ಡಿವೈಡ್ ಆಗಿದೆ. ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ಪೀಪಲ್ ಹೇಳಿದಾಗ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಲ್ವಾ. ಈಗ ನಾವೇನಾದ್ರು ಹೋಗಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ. ಸೊ ಅದಕ್ಕೆ ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ, ಮೋಸ್ಟ್ಲಿ ಬೆಳೆಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವರು ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು. ಯಾಕಂದರೆ ಏನಾಗಲಿ, ಬಿಕಾಸ್ ಅವ್ರ ಲ್ಯಾಂಗ್ವೇಜಿಗೆ ನಾನು ಆಸ್ ಅ ಬಾರ್ನ್ ಅಂಡ್ ಪ್ರಾಡಕ್ಟ್ ಇನ್ ಕನ್ನಡಿಗನ ನಮಗದೊಂದು ಇದಾಗುತ್ತಲ್ವ. ಅದು ಕನ್ನಡಕ್ಕೆ ಅಂತ ಒಂದು ಲಿಪಿ ಇದೆ ಅಲ್ವಾ. ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ಇದು ಮಾಡೋಣ. ಮೊನ್ನೆ ನಾನು ವಾಚಿಂಗ್ ದ ನ್ಯೂಸ್, ಹಂಸಲೇಖ ಅವ್ರು ಮೋಸ್ಟ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ, ತಮಿಳಲ್ಲಿ ಲಿಪಿ ಕೊಟ್ಟಿದ್ದೆ ಕನ್ನಡದಿಂದ ಅಂತ ಹೇಳಿ ಹಂಸಲೇಖ ಅವರು. ನಮ್ಗೆ ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬಂತು, ನಮ್ಗೆ ಗೊತ್ತಿರಲಿಲ್ಲ ನಮಗೆ. ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ, ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ, ಅವರು ಹೇಳ್ಬೋದಾಗಿತ್ತು ನನ್ನ ಪಿಕ್ಚರ್ ನನಗೂ ಅಭಿಮಾನಿಗಳಿದ್ದಾರೆ, ನನ್ನ ಸಿನಿಮಾ ಮಾಡಿದ್ದೀನಿ, ಇದು ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು. ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು, ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರಿಗೂ ಅವ್ರಿಗೂ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗಿದೆ ಅದು. ಈಗ ಬೇರೆ ಸೊ ಇಟ್ ಇಸ್ ಲೆಫ್ಟ್ ದ ಚೇಂಬರ್ ಇನ್ ದಿಸ್ ಥಿಂಗ್ ಅಲ್ವಾ. ಈಗ ಅಲ್ಲಿ ರಿಪೋರ್ಟರ್ಗಳು ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಅಲ್ಲಿ ತಮಿಳುನಾಡಿನಲ್ಲಿ ಪ್ರಶ್ನೆ ಮಾಡಿದಾಗ ಕ್ಷಮೆ ಕೇಳಲಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ ಅಂತ. ಸೊ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿ. ಸೊ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ, ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಈಸ್ ಅ ಪರ್ಸನ್ ಹ್ಯಾಸ್ ಟು ಡಿಸೈಡ್ ಇಟ್ ಸರ್. ನಾವೇನು ಮಾಡೋಕ್ಕಾಗಿದೆ ಪಾಪ. ನೀವು ಕೇಳೋದು ಇದೇ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇ. ಆಮೇಲೆ ಅಲ್ವಾ, ಸಂಬಳ ಮಾತು ಏನು ಕಳ್ಕೊಳ್ಳೋದೇನಿದೆ ಅಲ್ಲಿ, ಏನಂತ ತಿಳಿದ್ರೆ ಬಂದು ನಾಲ್ಗೆ ಸ್ಲಿಪ್ ಟಂಗ್ ಅಂತ ಹೇಳ್ತಿದ್ದೀವಲ್ಲ, ಅದಾಗಿ ನಾನು ಬಂದಿರ್ಬೋದಲ್ಲ. ಸೊ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂದರೆ ಮುಗಿದೋಗೋದು. ತಪ್ಪೇನಿದೆ ಸರ್ ಜೀವನದಲ್ಲಿ. ಎಷ್ಟೋ ನಮಗೆಲ್ಲ ನಾವು ಗೊತ್ತಿದ್ದು ಕೆಲ ಕಡೆ ಎಡುತ್ತೀವಿ, ಗೊತ್ತಿಲ್ಲದೆ ಎಡಗ್ಬಿಡ್ತೀವಿ. ತಪ್ಪಾಯ್ತು ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ. ನನಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿದೋಯ್ತು, ಮ್ಯಾಟ್ರೆಂಡ್ಸ್. ಅದು ಯಾಕೆ ಹೇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಜಸ್ಟ್ ಒಂದು ಇದಕ್ಕೋಸ್ಕರ ಅದು ನೋಡಿ, ಎಲ್ಲಿಂದ ಹೋಗಿ ಎಲ್ಲೊಂಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟಕ್ಕೆ ಒಂದು ಪೊಲಿಟಿಕಲ್ ಇದು ಕರೆಕ್ಟಾ. ಇಟ್ ಮೆಟ್ ಟೇಕ್ ಎ ಪೊಲಿಟಿಕಲ್ ಟರ್ನ್ ಆಲ್ಸೋ. ಹೂ ನೋಸ್ ವಿಚ್ ವೇ ಇಟ್ ಲೀಡ್ಸ್ ಅಂತ ಹೇಳ್ಬಿಟ್ಟು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಸ್ವಾಟ್ ಅಲ್ವಾ. ಸಿನಿಮಾ ಈಗ ನಾವು ಬಿಕಾಸ್ ಆಸ್ ಅ ಸಿನಿಮಾದವ್ರ ಬಗ್ಗೆ ಮಾತಾಡೋಣ, ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ. ಇಟ್ ನಾಟ್ ಕ್ಲಬ್ ದಿಸ್ ಥಿಂಗ್. ಅದರ ಭಾಷೆ ಆಗಿರ್ಬೋದು, ಅವ್ರ ಭಾವನೆಗಳಾಗಿರ್ಬೋದು, ಅವರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು, ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು. ಯು ನಾಟ್ ಡಿಸ್ಕಸ್ ಅಬೌಟ್ ದಟ್. ಅವ್ರದ್ದೇ ಯಾವುದೊಂದು ಅಲ್ವಾ. ಸೊ ವಿ ಶುಡ್ ರೆಸ್ಪೆಕ್ಟ್ ಅಂತ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋಭಾವ ನಡೆಸ್ಕೋಬೇಕು ಸರ್ ಅಷ್ಟೇ. ಥ್ಯಾಂಕ್ ಯು.